ಕುಮಾರಸ್ವಾಮಿ ಇಲ್ಲಿ ಕರ್ನಾಟಕದಲ್ಲಿ ಆಗೋದಿಲ್ಲ. ದೇವೇಗೌಡರು ಹಾಕಿರೋಂಥ ಬುನಾದಿರಲಿ ನಮ್ಮ ದೇವೇಗೌಡರ ಮಾರ್ಗದರ್ಶನದಲ್ಲಿ ಕುಮಾರಸ್ವಾಮಿ ಅವರೇ ಈ ಕರ್ನಾಟಕ ಬೆಳಗಬೇಕಾದ್ರೆ ಯಾರ ಕೈಲೂ ಆಗೋದಿಲ್ಲ. ರೈತರಿಗೆ ಇವತ್ತು ಏನಾರು ಮುಂದೆ ಕುಮಾರಸ್ವಾಮಿ ಆಗಲಿಲ್ಲ ಅಂದರೆ ರೈತರು ಭಾರಿ ವನವಾಸ ಪಡ್ಬೇಕಾಗ್ತದೆ. ಇವಾಗಲೇ ಭಾರಿ ನಮ್ಮ ತಲೆ ಮೇಲೆಲ್ಲ ನಮ್ಗೆ ಒಂದು ಲಕ್ಷ ನಮ್ಮ ತಲೆ ಮೇಲೆ ಹಾಕ್ಬಿಟ್ಟಿದ್ದಾರೆ. ಸಾಲವ 1 ಲಕ್ಷದ ಮೇಲೆ ತಲೆ ಹಾಕಿದ್ದಾರೆ. ಇನ್ನೆಲ್ಲ ಸಾಲ ಮಾಡಿ ಮಾಡಿದ್ರೆ ಇಂಥ ಎಳೆ ಮಕ್ಕಳು ಮಾಡ್ತಾರೆ. ಯಜಮಾನಿಕೆಯ ಸಾಲ ಮಾಡಿ ಅಂದರೆ ಎಲ್ಲ ಮಾಡ್ತಾರೆ. ನಮ್ಮ ಮನೇನೂ ಮಾಡ್ತಾರೆ. ನಮ್ಮ ಹುಡುಗ ಸಾಲ ತಮ್ಮ ಮಾಡೋ ಅಂದ್ರೆ ತೀರ್ಸೋದಿಲ್ಲಿ ಎಲ್ಲಿ ಬರ್ತು ತೀರ್ಸೋ ಅದೇ ಇಲ್ಲಿ ಅವ್ರು ಮಾಡ್ತಾ ಇದ್ದಾರಲ್ಲ. ಅದು ನಾವು ನೋಡ್ತಾ ಇದೀವ 1,000 ಕೋಟಿ ತಿರ್ಗಾ ಹೇಳ್ತಾರೆ ಸಾಲ ಮಾಡಿ ಅಭಿವೃದ್ಧಿ ಮಾಡೋಕ್ಕಾಗಲ್ಲ ಅಂತಾರೆ. ಸಾಲ ಮಾಡೋ ಅಭಿವೃದ್ಧಿ ಏನು ಮಾಡೀವಿ? ಸಾಲ ಮಾಡೋ ಅಭಿವೃದ್ಧಿ ಭತ್ತ ಮಾರ್ಬಿಟ್ಟು ಭತ್ತದ ಬೆಲೆ ಬೆಳೆದು ಭತ್ತ ಮಾರ್ಬಿಟ್ಟು ಸಾಲ ತೀರಿಸ್ತೀನಿ ಅಂದರೆ ಸಾಲಗಾರ ನಮ್ಗೆ ಭತ್ತ ಬೆಲೆ ಕೊಟ್ಟರೆ ಮುಂದಕ್ಕೆ ಭತ್ತ ಬೆಲೆ ಕೊಟ್ಟರು ಸುಮ್ಮನೆ ಸಾಲ ಇವತ್ತು ಎಲ್ಲಿ ಇಡೀ ಆಗಿರೋಂಥ ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋಂಥದ್ರಲ್ಲಿ ಕಮ್ಮಿ ಸಾಲ ಮಾಡಿ ಅಭಿವೃದ್ಧಿ ಮಾಡಿದಂಥದ್ದು ಕುಮಾರಸ್ವಾಮಿ ಒಬ್ಬನೇ. ಅದೇ ರೀತಿ ಈಗಲೂ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗೇ ಆಗ್ತಾನೆ. ಅದರಲ್ಲಿ 2 ಮಾತಿಲ್ಲ. BJP ಇವ್ರು ಮೈತ್ರಿ ಅಂತಾರಲ್ಲ, BJPನೂ ಸಹ ಮೋದಿಯವರು ಸಹ ಒಪ್ಪಿರ್ತಾರೆ ಕುಮಾರಸ್ವಾಮಿ ಅವ್ರನ್ನ. ಯಾಕೆಂದರೆ ಇವರು ಅಭಿವೃದ್ಧಿ ಹರಿಕಾರ, ರೈತರಿಗೆ ಬೇಕಾದಂಥ ಸೌಕರ್ಯನ ಒದಗಿಸ್ತಾನೆ, ಶಿಕ್ಷಣಕ್ಕೆಲ್ಲ ಮಾಡ್ತಾನೆ, ಎಲ್ಲ ಬಡವ್ರ ಮಕ್ಕಳು ಮಾಡ್ತಾನೆ ಅಂತೇಳಿ CM ಕಡ್ಡಾಯ ಮಾಡೇ ಮಾಡ್ತೀವಿ. ಹಾಗೇ ಆಗ್ತಾನೆ CM ಆಗಲಿಲ್ಲ ಅಂದರೆ ಕರ್ನಾಟಕ ಆಗೋದಿಲ್ಲ. ಆಗಲೇಬೇಕು. ಆದರೆ ಆ ಭಗವಂತ ಅವ್ನಿಗೆ ಆಯುಷು ಆರೋಗ್ಯ ಕೊಟ್ಟು ಗ್ಯಾರಂಟಿ ಆಗೇ ಆಗ್ತಾನೆ. ಕುಮಾರಸ್ವಾಮಿಗೆ ದೇವರು ಭಗವಂತ ಆಯುಷು ಆರೋಗ್ಯ ಕೊಟ್ಟರೆ ಆರೋಗ್ಯವನ್ನು ಕೊಡಲಿ ರಾಘವ್ರಿಗೆ, ಅವ್ರು ಹಾಗೇ ಆಗ್ತಾರೆ. CM ಹಾಗೇ ಆಗಬೇಕು, ಆಗಲೇಬೇಕು. ರೈತರ ಪರ ರೈತರು ಜೀವನ ಸಾಕಬೇಕು ಅಂತಂದರೆ ಅವರು ಬರಲೇಬೇಕು ಕುಮಾರಸ್ವಾಮಿ ಅವರು. ಇನ್ಯಾರ ಕೈಲೂ ಆಗೋದಿಲ್ಲ. ಇದುವರೆಗೆ ಎಷ್ಟು ಜನ ನ್ಯಾಯ ಹಾಕ್ಕೊಂಡು ಸತ್ತು ಎಲ್ಲ ಮಾಡಿದ್ರು. ಅವ್ರಿಗೆಲ್ಲ ಪರಿಹಾರ ಕೊಟ್ಟು ಯಾರು ಈ ಥರ ಸಾಲ ಮನ್ನಾ ಮಾಡಿರೋರು ಈ ಕರ್ನಾಟಕದಲ್ಲಿ? ಮಂಡ್ಯ MLAಗಳೆಲ್ಲ ಅವ್ರ ಕೈಲಿ ಹರಿನಾರಕ್ಕೆ ಅವ್ರಿಗೆ ಅನುದಾನ ಇಲ್ಲ ಮಾಡೋಕ್ಕೆ, ಅಭಿವೃದ್ಧಿ ಮಾಡೋಕ್ಕೆ. ಅವ್ರಿಗೆ ಸಿದ್ದರಾಮಯ್ಯ ಕೊಡ್ತಾ ಇಲ್ಲ. ಅವ್ರು ಹೊಟ್ಟೆ ಕಿಚ್ಚು ಮಾತ್ರ ಹೇಳ್ತಾರೆ. ಅವರಷ್ಟೇ. ಅವರೇ ಅಭಿವೃದ್ಧಿ ಮಾಡ್ತಾರಲ್ವಲ್ಲ. ಅವ್ರ ಚೀಫ್ ಮಿನಿಸ್ಟರ್ ಅವ್ರು ಕೊಡ್ತಾರಲ್ವಲ್ಲ. ಏನು ಮಾಡಿದ್ದಾರೆ? ಒಂದು ಗುಂಡಿ ಮುಚ್ಚಿದಾರ, ಒಂದು ಮನೆ ಕೊಟ್ಟಿದ್ದಾರೆ. ಇದುವರೆಗೆ ಗ್ರಾಮ ಪಂಚಾಯತಿ ಒಂದು ಮನೆ ಕೊಟ್ಟಿದ್ದಾರೆ. ಸುಮ್ಮನೆ ಹೇಳ್ತಾರೆ. ಅವ್ರಿಗೇನು ಗೆಲ್ಲಿಸ್ಬಿಟ್ಟವ್ರೆ ಹೇಳ್ತಾರೆ. ಎಲ್ಲ ಏನು ಮಾತಾಡ ಹೆಂಗೆ ಗೆದ್ದಿಲ್ಲ, ಎಲ್ಲ 1,000-2,000 ಗೆದ್ದಿದ್ದಾರೆ. ನಾವು ಸೋಲಿಸ್ತಲ್ಲ ಅವರೆಲ್ಲ 40,000-50,000 ಸೋಲಿಸಿದ್ದು. ಈಗ ಅದೇ ಸ್ಥಿತಿ ಬರ್ತಿದೆ ಅವ್ರಿಗೆ. 40,000-50,000 ಲೀಡಿಂಗ್ ಸೋಲಿನಿಂದ ಪಕ್ಕ 7 JDS.